ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಉದ್ಯಮಿ. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ. ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಮಹತ್ವಾಕಾಂಕ್ಷೆ ಯೋಜನೆಗೆ ಮುಂದೆ ಎಂದಾದರೂ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಬಿಟ್ಟುದಾರರಾಗ್ತಾರ ಅನ್ನುವಂಥ ಕಲ್ಪನೆಗಳಿತ್ತ? ಯಾವ ಕಾರಣಕ್ಕಾಗಿ ಈ ವಿಶೇಷ ರಿಯಾಯಿತಿಯನ್ನ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರಿಗೆ ಸರ್ಕಾರ ಕೊಡ್ತಾ ಇದೆ ಅನ್ನುವ ಈ ಸುರಂಗ ಮಾರ್ಗ ಯಾವ ರೀತಿಯಲ್ಲಿ ಬೆಂಗಳೂರಿನ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುತ್ತೆ? ಈ ಸುರಂಗ ಮಾರ್ಗ ಮಾಡೋದ್ರಿಂದಾಗಿ ಜನರಿಗಾಗಲಿ ಸರ್ಕಾರಕ್ಕಾಗಲಿ ಯಾವ ರೀತಿಯ ಉಪಯೋಗವಿದೆ? ಇವರು ಸಮಸ್ಯೆಗಳನ್ನ ಸೃಷ್ಟಿಸುವವರು ಅಥವಾ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡುವವರು ಇದ್ದಾರೆ ಹೊರತು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೊಳ್ಳೋರಲ್ಲ. ಇದೊಂದು ರೀತಿಯಲ್ಲಿ ಪೂರ್ವಯೋಜಿತ ಮತ್ತು ಜನರಿಗೆ ಅಷ್ಟೇನೂ ಉಪಯೋಗಕಾರಿಯಲ್ಲದ ಯೋಜನೆ ಅಂತ ಕಾಣಿಸ್ತಾ ಇದೆ. ನಮಸ್ಕಾರ, ಎಲ್ರಿಗೂ ದಿ ಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಅಂತಿಂತಹ ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಇಲ್ಲಿ ಮೆಟ್ರೋ ಇದೆ, ಟ್ರೈನ್ಗಳಿದೆ, ಸಬರ್ಬನ್ ರೈಲ್ಸ್ ಇದೆ, BMTC ಬಸ್ಗಳಿವೆ, ಆಟೋ ರಿಕ್ಷಾಗಳಂತೂ ಲಕ್ಷಾಂತರ ಸಂಖ್ಯೆಯಲ್ಲಿವೆ. ಅದ್ರ ಮೇಲೆ ಈಗ ಊಬರ್, ಓಲಾ ಅಂತ ಹೇಳಿ ಖಾಸಗಿ ಕಾರುಗಳು, ಜೊತೆಗೆ ರ್ಯಾಪಿಡೋ, ಇಷ್ಟೆಲ್ಲ ಇದ್ರೂ ದೇಶದಲ್ಲಿ ಅತ್ಯಂತ ಹೆಚ್ಚು ವಾಹನ ದಟ್ಟಣೆ ಇರುವಂತಹ ನಗರ ಬೆಂಗಳೂರು. ಇಲ್ಲಿರುವಂತಹ ಟೂ ವೀಲರ್ಸ್ ಗಳ ಸಂಖ್ಯೆಗಂತೂ ಲೆಕ್ಕವೇ ಇಲ್ಲ. ದೇಶದಲ್ಲಿ ಅತಿ ಹೆಚ್ಚು ಟೂ ವೀಲರ್ಸ್ ಗಳನ್ನ ಹೊಂದಿರುವಂತಹ ನಗರ ಬೆಂಗಳೂರು. ಈ ಬೆಂಗಳೂರು ನಗರದ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕೆ ಅನೇಕ ಯೋಜನೆಗಳು ಅನ್ನೋದಕ್ಕಿಂತ ಅನೇಕ ಪ್ರಯೋಗಗಳನ್ನ ಕಳೆದ 20-30 ವರ್ಷಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಈ BBMP, ಈಗ GBA, BDA ಈ ತರದವರೆಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೂ ವಾಹನ ದಟ್ಟಣೆ ಕಡಿಮೆ ಆಗಿಲ್ಲ. ಲಂಗು ಲಗಾಮ್ ಇಲ್ಲದೆ ಇವತ್ತು ಬೆಂಗಳೂರು ನಗರ ಬೆಳೀತಿದೆ, ವಾಹನ ದಟ್ಟಣೆಯು ಹೆಚ್ಚಾಗ್ತಾ ಇದೆ. ಮೆಟ್ರೋ ಮಾರ್ಗಗಳು 3-4-5 ಮಾರ್ಗಗಳು ಆಗಿವೆ. ಆದ್ರೂ ಸಹ ಆಗಿರುವಂತ ಮೆಟ್ರೋ ಮಾರ್ಗಗಳಲ್ಲೂ ಸಹ ಸರ್ಕಾರದವರು ಹಿಂದೆ ಭಾವಿಸಿದ್ದಂತೆ ದಟ್ಟಣೆ ಕಡಿಮೆ ಆಗಿಲ್ಲ. ಹೀಗಿರುವಾಗ ಕಳೆದ 2 ವರ್ಷಗಳಿಂದ ಈಚೆಗೆ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಂತಹ ಮತ್ತು ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಯೋಜನೆಯನ್ನ ಜನರ ಮುಂದೆ ಇಡ್ತಾರೆ. ಅದು ಸುರಂಗ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ, ಟನಲ್ ರೋಡ್, ಸುಮಾರು 16.25 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಉತ್ತರದಿಂದ ದಕ್ಷಿಣಕ್ಕೆ. ಎಲ್ಲಿಂದ? ಹೆಬ್ಬಾಳ ಮಾಲ್ನ ಎಸ್ಟಿಂ ಜಂಕ್ಷನ್ ನಿಂದ ಅದು ವಿಧಾನಸೌಧದ ಪಕ್ಕದ ರೇಸ್ ಕೋರ್ಸ್ ಬಳಿಗೆ ಬಂದು ಮತ್ತೆ ಅಲ್ಲಿಂದ ಲಾಲ್ಬಾಗ್ ಮೂಲಕವಾಗಿ ಸಿಲ್ಕ್ ಬೋರ್ಡ್ ಹೋಗುವಂತಹ 16.7 ಕಿಲೋಮೀಟರ್ಗಳ ಉದ್ದದ ಸುರಂಗ ಮಾರ್ಗ. ಈ ಸುರಂಗ ಮಾರ್ಗದ ಪ್ರಸ್ತಾವನೆ ಇಡ್ತಾ ಇದ್ದ ಹಾಗೇನೆ ಅನೇಕ ಜನ ಹಲವು ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಸಹಜವಾಗಿಯೇ ಸರ್ಕಾರದ ಪರ ಇರುವಂತವರು ಅಥವಾ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಸಮರ್ಥನೆ ಮಾಡ್ಕೊಂಡ್ರು. ಆದ್ರೆ ಅನೇಕ ಪರಿಸರವಾದಿಗಳು, ವಿಶೇಷವಾಗಿ ಬಿಜೆಪಿಯವರು ಈ ಸುರಂಗ ಮಾರ್ಗ ಇದು ಸುಮಾರು 40-50 ಸಾವಿರ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ರು. ಆದ್ರೆ ಸರ್ಕಾರ ಇದು ಸುಮಾರು 17-18 ಸಾವಿರ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅಂತ ಹೇಳ್ತು. ಆದರೆ ಈ ಸುರಂಗ ಮಾರ್ಗ ಪರಿಸರಕ್ಕೆ ಹಾನಿಕರ, ಮತ್ತೆ ಬೆಂಗಳೂರಿನಲ್ಲಿ ಇರುವಂತಹ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕೆ ಇದು ಯಾವ ರೀತಿಯಲ್ಲೂ ಬಹುಶಃ ಸಹಾಯ ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿಯವರು ಬಹಳ ದೊಡ್ಡ ಮಟ್ಟದ ವಿರೋಧವನ್ನ ಮಾಡುದು. ಈಗ ಪ್ರಕಾಶ್ ಬೆಳವಾಡಿ ಸೇರಿದಂತೆ ಹಲವಾರು ಸಿವಿಕ್ ಸೊಸೈಟಿಯ ಜನರು ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕಿದ್ದಾರೆ. ಪ್ರಕರಣ ವಿಚಾರಣೆಯಲ್ಲಿದೆ. ಆದ್ರೆ ಈ ಮಧ್ಯೆ ಸರ್ಕಾರ ಸುಮಾರು 17,698 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ ಮಾಡಿ ಅದಕ್ಕೆ ಗ್ಲೋಬಲ್ ಟೆಂಡರ್ ಅನ್ನ ಕರೀತು ವರ್ಷದ ಹಿಂದೆ. ಅದು ಮತ್ತೆ ಪರಿಷ್ಕರಣೆ ಆಯಿತು. ಸರ್ಕಾರದ ಮೊತ್ತ ಅದು 17,780 ಕೋಟಿಗೆ ಬಂತು ಸರ್ಕಾರದ ಮೊತ್ತ. ಅದಕ್ಕೆ ಗ್ಲೋಬಲ್ ಟೆಂಡರ್ ಕರೆದಾಗ ಎಷ್ಟು ಜನ ಬಿಡ್ಡುದಾರರು ಬಂದ್ರು ಅಂತ ಗೊತ್ತಿಲ್ಲ. ಆದರೆ L1 ಬಿಡ್ಡುದಾರರು ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್. ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು L1 ಅಂತ ಗೊತ್ತಾದ ತಕ್ಷಣ ವಿಶೇಷವಾಗಿ ಇದನ್ನ ವಿರೋಧಿಸ್ತಾ ಇದ್ದಂತಹ ಬಿಜೆಪಿ ಅವರು ಸುಮ್ಮನಾಗ್ಬಿಟ್ರು. ನಿಮ್ಗೆ ಗೊತ್ತಿರಬಹುದು, ಅದಾನಿ ಎಂಟರ್ಪ್ರೈಸಸ್ ಮತ್ತೆ ಅಂಬಾನಿ ಇಬ್ರು ಈ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಅತ್ಯಾಪ್ತ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು. ಅಂಬಾನಿ ಮತ್ತು ಅದಾನಿ ಅವರು ಗುಜರಾತ್ ಮೂಲದವರು. ಹಾಗಾಗಿಯೇ ರಾಹುಲ್ ಗಾಂಧಿ ಇರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು, ಸಿದ್ದರಾಮಯ್ಯನವರು ಸೇರಿದಂತೆ ಹಲವಾರು ಕಾಂಗ್ರೆಸ್ನ ಮುಖಂಡರುಗಳು ಅದಾನಿ ಮತ್ತು ಅಂಬಾನಿ ಅವರನ್ನ ಆಗಾಗ ಟೀಕೆ ಮಾಡ್ತಾ ವಿರೋಧಿಸ್ತಾ ಬಂದಿದ್ದಂತವ್ರು. ಅಂಬಾನಿಯವರ ಕುಟುಂಬದ ಒಂದು ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ಯಾವ ನಾಯಕರು ಹೋಗ್ಲಿಲ್ಲ.
ಕರ್ನಾಟಕದಿಂದ ಕೇವಲ ಒಬ್ಬ ರಾಜಕಾರಣಿ ಹೋಗ್ತಾರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯೂ ಆಗಿದ್ದಂತಹ ಡಿ ಕೆ ಶಿವಕುಮಾರ್. ಅದು ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿವಾದಕ್ಕೂ ಎಡೆ ಮಾಡಿಕೊಡುತ್ತೆ. ಡಿ ಕೆ ಶಿವಕುಮಾರ್ ಅವರು ನೋಡಿ ಅಂತ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಉದ್ಯಮಿ. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ. ಅವರ ಒಂದು ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಈ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಮಾಡುವಂತಹದ್ದು. 17 ಕಿಲೋಮೀಟರ್ಗಳ ಉದ್ದದ ಸುರಂಗ ಮಾರ್ಗ, 3+3 6 ಲೇನ್ಗಳ ಸುರಂಗ ಮಾರ್ಗ. ಈ ಸುರಂಗ ಮಾರ್ಗದ L1 ಬಿಡ್ಡರ್ ಈಗ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್, ಅಂದರೆ ಅದಾನಿಯ ಕಂಪನಿ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ನಮ್ಮ ಮುಂದೆ ಇವೆ. ಈಗಾಗಲೇ ಹೇಳಿದಂತೆ ಕಾಂಗ್ರೆಸ್ ಅಂಬಾನಿ ಮತ್ತು ಅದಾನಿ ಅವರನ್ನ ಕಾಲಕಾಲಕ್ಕೆ ನರೇಂದ್ರ ಮೋದಿ ಅವರಿಗೆ ಆಪ್ತರು ಮತ್ತೆ ಅವರಿಂದ ಉಪಕೃತರಾದವರು ಅಂತೇಳಿ ಟೀಕೆ ಮಾಡ್ತಾನೆ ಬರ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಮುಖಂಡಗಳು, ವಿಶೇಷವಾಗಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರ ಸಮೇತವಾಗಿ ಹಲವಾರು ಸಂದರ್ಭಗಳಲ್ಲಿ ಟೀಕಿಸಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಯಾವತ್ತೂ ಟೀಕಿಸಿಲ್ಲ. ಸ್ವತಃ ಉದ್ಯಮಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮಹತ್ವಾಕಾಂಕ್ಷೆ ಯೋಜನೆಗೆ ಮುಂದೆ ಎಂದಾದರೂ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಬಿಟ್ಟುದಾರರಾಗ್ತಾರ ಅನ್ನುವಂಥ ಕಲ್ಪನೆಗಳಿತ್ತ ಗೊತ್ತಿಲ್ಲ. ಆದ್ರೆ ಇವತ್ತು ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರಿಗೆ ಈ ಸುರಂಗ ಮಾರ್ಗದ ಗುತ್ತಿಗೆ ಕೊಡುವ ವಿಚಾರದಲ್ಲಿ ಒಂದಷ್ಟು ಹೆಚ್ಚಿನ ಸಹಾಯವನ್ನ ಮಾಡುವಂತಹ ಒಂದಷ್ಟು ವಿಚಾರಗಳು ಸಹ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಸರ್ಕಾರ ಸುಮಾರು 17,780 ಕೋಟಿ ರೂಪಾಯಿ ಇದಕ್ಕೆ ಬೇಕಾಗುತ್ತೆ. ಈ ಒಟ್ಟು ಯೋಜನೆಗೆ 17.7 ಕಿಲೋಮೀಟರ್ಗಳ ಯೋಜನೆ ಇದು. ಮೊದಲ ಹಂತದ ಯೋಜನೆ ಬಳ್ಳಾರಿ ರಸ್ತೆಯ ಹೆಬ್ಬಾಳದ ಬಳಿಯ ಎಸ್ಟಿಂ ಜಂಕ್ಷನ್ ನಿಂದ ಶೇಷಾದ್ರಿ ರಸ್ತೆಯ ರೇಸ್ ಕೋರ್ಸ್ ರಸ್ತೆಯವರೆಗೆ, ಅಂದರೆ 8.7 ಕಿಲೋಮೀಟರ್ಗಳು. ಎರಡನೇ ಪ್ಯಾಕೇಜು ಅದು ಮತ್ತೆ ಅದೇ ಶೇಷಾದ್ರಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ವರೆಗೆ, ಮತ್ತೆ ಅದು 8 ಕಿಲೋಮೀಟರ್ಗಳು. ಈ ಎರಡೂ ಪ್ಯಾಕೇಜ್ಗಳಿಗೆ ಮೊದಲ ಪ್ಯಾಕೇಜ್ಗೆ 8,814 ಕೋಟಿ ಖರ್ಚಾಗುತ್ತೆ, ಮತ್ತೆ ಎರಡನೇ ಪ್ಯಾಕೇಜ್ಗೆ 8,965 ಕೋಟಿ ಖರ್ಚಾಗುತ್ತೆ ಅಂತೇಳಿ ಅವರು ಅಂದಾಜು ಮೊತ್ತ ಮಾಡಿರ್ತಾರೆ. ಅದೇ ಒಟ್ಟಾರೆಯಾಗಿ ವಿವಿಧ ಹಂತಗಳಲ್ಲಿ ಆ ಅಂದಾಜು ಮೊತ್ತವನ್ನ ಪರಿಷ್ಕರಿಸಿ ಒಟ್ಟು 17,780 ಕೋಟಿ ರೂಪಾಯಿಗಳ ಯೋಜನೆ ಇದು ಅಂತ ಅವರು ಟೆಂಡರ್ಗೆ ಆಹ್ವಾನ ಮಾಡ್ತಾರೆ. ಈ ಟೆಂಡರ್ಗೆ ಆಹ್ವಾನ ಮಾಡಿದಾಗ ಮೊದಲ ಹಂತದಲ್ಲಿ L1 ಬಿಡುದಾರರಾದ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು 10,867 ಕೋಟಿ ರೂಪಾಯಿಗಳು ಮೊದಲ ಹಂತದಲ್ಲಿ ಮೊದಲ ಪ್ಯಾಕೇಜ್ಗೆ, ಎರಡನೇ ಪ್ಯಾಕೇಜ್ನ 8 ಕಿಲೋಮೀಟರ್ಗಳಿಗೆ 11,400 ಕೋಟಿ ರೂಪಾಯಿಗಳ ಬಿಡ್ ಮಾಡ್ತಾರೆ. ಆ ಬಿಡ್ ಮಾಡಿದಾಗ ಇದು ಸರ್ಕಾರದ ಅಂದಾಜು ವೆಚ್ಚಕ್ಕಿಂತ ಜಾಸ್ತಿ ಇದೆ ಅಂತೇಳಿ ಒಂದು ಸಂಧಾನ ಮಾಡ್ತಾರೆ ಆ L1 ಬಿಡುದಾರರ ಜೊತೆಗೆ. ಆವಾಗ ಸುಮಾರು 267 ಕೋಟಿ ರೂಪಾಯಿಗಳನ್ನ ಕಡಿಮೆ ಮಾಡಿಕೊಂಡು ಒಟ್ಟಾರೆ 22,267 ಕೋಟಿ ರೂಪಾಯಿಯಲ್ಲಿ 267 ಕೋಟಿ ರೂಪಾಯಿ ಕಡಿಮೆ ಮಾಡಿಕೊಂಡು ಒಟ್ಟು ರೌಂಡ್ ಫಿಗರ್ 22,000 ಕೋಟಿ ರೂಪಾಯಿಗೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಒಪ್ಪಿಕೊಂಡಿದೆ. ಮೊದಲ ಹಂತದಲ್ಲಿ ಅಂದರೆ ಪ್ರಾಜೆಕ್ಟ್ 1 8.7 ಕಿಲೋಮೀಟರ್ಗಳ ಎಸ್ಟಿಂ ಮಾಲ್ನಿಂದ ಶೇಷಾದ್ರಿ ರಸ್ತೆಯವರೆಗೆ 10,737, ಎರಡನೇ ಹಂತದ ಶೇಷಾದ್ರಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ವರೆಗಿನ ಪ್ರಾಜೆಕ್ಟ್ 2ಗೆ 11,263 ಕೋಟಿ ರೂಪಾಯಿ. ಒಟ್ಟು ಸರ್ಕಾರ ಅಂದಾಜು ಮಾಡಿದ್ದ ಮೊತ್ತಕ್ಕಿಂತ 4,487 ಕೋಟಿ ರೂಪಾಯಿ ಹೆಚ್ಚಿಗೆ ಇವತ್ತು ಈ ಪ್ರಾಜೆಕ್ಟ್ ಅನ್ನ L1 ಬಿಡುದಾರರಾಗಿ ಅದಾನಿ ಅವರಿಗೆ ಸರ್ಕಾರ ಕೊಡ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಅದಾನಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹಲವಾರು ಪ್ರಾಜೆಕ್ಟ್ಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಡುಪಿಯ ಥರ್ಮಲ್ ಪವರ್ ಪ್ಲಾಂಟ್ ಇರಬಹುದು, ಅದೇ ರೀತಿಯಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮೂಲಕ ಈಗಾಗಲೇ ನಗರಗಳಲ್ಲಿ ಅಡಿಗೆ ಅನಿಲ ಸರಬರಾಜು ಮಾಡೋದಕ್ಕೆ ಅವರು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಕಲಬುರಗಿ ಭಾಗದಲ್ಲಿರುವಂತಹ ACC ಕಂಪನಿ, ಏನು ಸಿಮೆಂಟ್ ಕಂಪನಿ ಇದೆ, ಅಲ್ಲೂ ಸಹ ಬಹಳ ದೊಡ್ಡ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಆ ವ್ಯವಹಾರದಲ್ಲಿ ಸರ್ಕಾರಕ್ಕೆ ಸರಿಯಾಗಿ ರಾಯಧನವನ್ನ ಪಾವತಿಸಿದೆ ಮತ್ತು ರಾಯಲ್ಟಿ ಮೇಲೆ ಅವರು ದಂಡವನ್ನು ಹಾಕಿಸಿಕೊಂಡು ಸುಮಾರು 800 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನ ಸರ್ಕಾರಕ್ಕೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ HK ಪಾಟೀಲ್ರು ಈ ಅದಾನಿ ಕಂಪನಿಯವರಿಗೆ, ಈ ACCನೂ ಸೇರಿದಂತೆ ಅದಾನಿ ಗ್ರೂಪ್ನ ಯಾವುದೇ ಕಂಪನಿಯವರಿಗೆ ಸರ್ಕಾರದ ಯಾವುದೇ ಯೋಜನೆಗಳನ್ನ ಕೊಡಬಾರ್ದು, ಅವರನ್ನ ಲಾಟ್ ಲಿಸ್ಟ್ಗೆ ಸೇರಿಸಬೇಕು ಅಂತ ಹೇಳ್ತಾರೆ. ಇವತ್ತಿಗೂ
ಅದು ಸಿದ್ದರಾಮಯ್ಯನವರ ಸರ್ಕಾರ ಇರಬಹುದು ಅಥವಾ ಈಗಿನ ಶಿವಕುಮಾರ್ ಅವರ ಸರ್ಕಾರ ಇರಬಹುದು, ಅದಾನಿ ಕಂಪನಿಯವರು ಸರ್ಕಾರಕ್ಕೆ ಕೊಡಬೇಕಾಗಿದ್ದಂತಹ ದಂಡ ಮತ್ತು ರಾಯಧನ ಏನಿದೆ 800 ಕೋಟಿ ರೂಪಾಯಿಗಿಂತ ಮಿಕ್ಕಿದ್ದು ಅಲ್ಲಿ ಸಿಮೆಂಟ್ ಉತ್ಪಾದನೆಗೆ ಬಳಸಲಾಗುವಂತಹ ರಾ ಮೆಟೀರಿಯಲ್ ಲೈಮ್ ಸ್ಟೋನ್ ಏನ್ ತೆಗಿತಾ ಇದ್ರು ಅಲ್ಲಿ ಕ್ವಾರಿಗಳಿಂದ, ಅದಕ್ಕೆ ಸರ್ಕಾರಕ್ಕೆ ಕೊಡಬೇಕಾದಂತ ರಾಯಲ್ಟಿಯನ್ನ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ರು ಸರ್ಕಾರ ಇವತ್ತು ಬೆಂಗಳೂರಿನ ಸುರಂಗ ಮಾರ್ಗ ನಿರ್ಮಾಣ ಯೋಜನೆಗೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರಿಗೆ ಗುತ್ತಿಗೆ ಕೊಡೋದಿಕ್ಕೆ ಮುಂದಾಗಿದೆ. ಈ ಯೋಜನೆಯು ಹೇಗೆ ರೂಪುಗೊಳ್ಳುತ್ತೆ? ಇದೊಂದು ರೀತಿಯಲ್ಲಿ ಮಾಡಿಫೈಡ್ ಬೂಟ್ ಅಂದ್ರೆ BOOT, ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್. ಅಂದರೆ ನಿರ್ಮಾಣವೂ ಅವರದೇ, ನಿರ್ಮಾಣ ಮಾಡಿದ ನಂತರ ಅದರ ಮಾಲೀಕತ್ವವೂ ಅವರದೇ, ಅದಾದ ನಂತರ ಅದರ ಆಪರೇಟ್ ನಿರ್ವಹಣೆಯೂ ಅವರದೇ, ಮತ್ತು ಒಂದಷ್ಟು ವರ್ಷಗಳ ನಂತರ ಸರ್ಕಾರ ಮತ್ತು ಆ ಕಂಪನಿಗಳ ಜೊತೆಗೆ ಯಾವ ರೀತಿಯಲ್ಲಿ MOU ಅಥವಾ ಒಡಂಬಡಿಕೆಗಳಾಗಿರುತ್ತೋ ಅದರ ಆಧಾರದ ಮೇಲೆ ಒಂದಷ್ಟು ವರ್ಷಗಳಾದ ಮೇಲೆ ಅದನ್ನ ಸರ್ಕಾರಕ್ಕೆ ಮರಳಿಸುವಂತಹದ್ದು ಟ್ರಾನ್ಸ್ಫರ್. ಸೊ ಈ ಮಾಡಿಫೈಡ್ ಬೂಟ್ ಇದರಲ್ಲಿ ಅದಾನಿ ಅವರು ಈ ಮಾಡಿಫೈಡ್ ಬೂಟ್ ವ್ಯವಹಾರದಲ್ಲಿ ಈ ಸುರಂಗ ಮಾರ್ಗದೊಳಗಡೆ ಯಾರಾದ್ರೂ ಚಲಿಸಬೇಕು ಅಂದ್ರೆ ಅವರಿಗೆ ಪ್ರತಿ ಕಿಲೋಮೀಟರ್ಗೆ ಸುಮಾರು 20 ರಿಂದ 35 ರೂಪಾಯಿ ತನಕ ಖರ್ಚು ಬೀಳುತ್ತೆ. ಉದಾಹರಣೆಗೆ ಈಗ ಸಿಲ್ಕ್ ಬೋರ್ಡ್ ನಿಂದ ಅವರು ಬಳ್ಳಾರಿ ರಸ್ತೆಯ ಎಸ್ಟೀಮ್ ಮಾಲ್ ಹತ್ರ ಬರಬೇಕು ಅಂದ್ರೆ ಅವರಿಗೆ ಸುಮಾರು 300 ರೂಪಾಯಿಗಿಂತ ಹೆಚ್ಚಿನ ದುಡ್ಡು ಖರ್ಚು ಬೀಳಲಿದೆ ಮೊದಲ ಹಂತದಲ್ಲಿ. ಮತ್ತೆ ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಮುಕ್ತವಾಗುವುದು ಇವರ ಅಂದಾಜಿನ ಪ್ರಕಾರ 30-31ನೇ ಇಸವಿಯ ಸುಮಾರಿನಲ್ಲಿ. ಅಂದ್ರೆ 31ನೇ ಇಸ್ವಿಗೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಈ 16.25 ಅಥವಾ 17 ಕಿಲೋಮೀಟರ್ಗಳ ಸುರಂಗ ಮಾರ್ಗವನ್ನ ಕಂಪ್ಲೀಟ್ ಮಾಡಿದ ಮೇಲೆ ಅದರ ಮುಂದಿನ 30 ವರ್ಷಗಳ ಕಾಲ ಅವರೇ ಅದನ್ನ ಆಪರೇಟ್ ಮಾಡ್ತಾರೆ. ಮತ್ತೆ ಅದರಿಂದ ಬರುವಂತಹ ಆದಾಯ ಏನಿದೆ ಟೋಲ್ ಶುಲ್ಕ ಅದನ್ನ ಅವರೇ ಸಂಗ್ರಹಿಸ್ತಾರೆ. ಆರಂಭದಲ್ಲಿ ಸರ್ಕಾರ ಇಡೀ ಯೋಜನೆಯ 40% ಹಣವನ್ನ ತಾನು ಹೂಡುತ್ತೆ, ಇನ್ನು 60% ಹಣವನ್ನ ಆ ಖಾಸಗಿ ಕಂಪನಿಯವರು ಯಾರಿದ್ದಾರೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಹೂಡ್ತಾರೆ. ಸರ್ಕಾರ ಈಗಾಗಲೇ ತನ್ನ 40% ವಿಚಾರವಾಗಿ 9,303 ಕೋಟಿಗಳ ಆರ್ಥಿಕ ಸಾಲವನ್ನ ಪಡೆಯೋದಿಕ್ಕೆ ಅನುಮೋದನೆ ಪಡ್ಕೊಂಡಿದೆ. ಇನ್ನ ಮಿಕ್ಕದನ್ನ 60% ಅನ್ನ ಆ ಖಾಸಗಿ ಕಂಪನಿಯವರು ಆಗ್ತಾರೆ. ಇಷ್ಟೆಲ್ಲ ಇದ್ದಾಗ್ಲೂ ಇಲ್ಲೊಂದ್ 2-3 ವಿಚಾರಗಳು. ಇಲ್ಲಿ 30 ವರ್ಷಗಳ ಕಾಲ ಆಗ್ಲೇ ಹೇಳಿದ ಹಾಗೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಅಲ್ಲಿ ಬರುವಂತಹ ಶುಲ್ಕವನ್ನ ಸಂಗ್ರಹಿಸೋದಿಕ್ಕೆ ಅವರಿಗೆ ಅನುಮತಿ ಇದೆ. ಆದರೆ ಅದು ವಾಹನ ದಟ್ಟಣೆ ಹೆಚ್ಚುವರಿ ಆದಲ್ಲಿ, ಅಂದ್ರೆ ಪ್ರತಿ ವರ್ಷ ಇಷ್ಟಿಷ್ಟು ಟ್ರಾಫಿಕ್ ಆ ಸುರಂಗ ಮಾರ್ಗಗಳಲ್ಲಿ ಹೆಚ್ಚಾಗ್ತಾ ಹೋದಾಗ ಯಾವ್ದೋ ಒಂದು ಪರ್ಸೆಂಟ್ ಸರ್ಕಾರ ಒಂದು 2-3% ಅನ್ನುತ್ತೆ. ಅವ್ರ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಇಲ್ಲ, ಇದು ಪ್ರತಿ ವರ್ಷ 6% ಹೆಚ್ಚಾಗುತ್ತೆ ದಟ್ಟಣೆ ಅಂತ ಅವರು ಹೇಳ್ಕೊಳ್ತಿದ್ದಾರೆ. ಹಾಗಾಗಿ ಆ ಲೆಕ್ಕದಲ್ಲಿ ನೋಡಿದಾಗ ಅವರಿಗೆ 30 ವರ್ಷದಲ್ಲಿ ಅವರು ಹಾಕಿರುವಂತಹ ಬಂಡವಾಳ ಅವರಿಗೆ ವಾಪಸ್ ಬರುತ್ತೆ. ಆ ಒಂದು ಲೆಕ್ಕಾಚಾರ. ಇನ್ನೊಂದು ಲೆಕ್ಕಾಚಾರ, ಅಕಸ್ಮಾತ್ ಏನಾದ್ರೂ ಇವಾಗ ನಾವು ಇಬ್ಬರು ಒಡಂಬಡಿಕೆ ಮಾಡಿಕೊಂಡಂತೆ ಟ್ರಾಫಿಕ್ ಏನಾದ್ರೂ ಜಾಸ್ತಿ ಆಗದೆ ಇದ್ರೆ ವಾಹನ ದಟ್ಟಣೆ ಅಲ್ಲಿ ಆ ರಸ್ತೆಯನ್ನ ಬಳಸುವಂತಹ ವಾಹನಗಳ ಸರಾಸರಿ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗದೆ ಹೋದಾಗ ಅಂತಹ ಸಂದರ್ಭದಲ್ಲಿ 40 ವರ್ಷಗಳ ಕಾಲ ಈ ಲೀಸ್ ಕೊಡೋದಿಕ್ಕೆ ಸರ್ಕಾರ ಒಡಂಬಡಿಕೆ ಮಾಡ್ಕೊಳ್ತಾ ಇದೆ. ಅಂದ್ರೆ 2061ರ ಇಸವಿಗೆ ಈ ಸುರಂಗ ಮಾರ್ಗ ನಿರ್ವಹಣೆಯನ್ನ ಸರ್ಕಾರಕ್ಕೆ ಬಿಟ್ಟುಕೊಡೋದ್ರ ಬದಲಿಗೆ 40 ವರ್ಷಗಳ ಕಾಲ ನಿರಂತರವಾಗಿ ಶುಲ್ಕವನ್ನು ವಸೂಲಿ ಮಾಡಿಕೊಂಡು ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು 2071ಕ್ಕೆ ಸುರಂಗ ಮಾರ್ಗವನ್ನ ಸರ್ಕಾರಕ್ಕೆ ಬಿಟ್ಕೊಡೋದಾಗಿ ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಬಹುಶಃ ಆಗ್ಲೇ ಹೇಳಿದಾಗ ಇದು ಮಾಡಿಫೈಡ್ ಬೂಟ್, ಎಲ್ಲೂ ಇಲ್ಲದಂತಹ ವಿಶೇಷವಾದಂತಹ ಬೂಟ್ ವ್ಯವಸ್ಥೆ ಇದು, ಬಿಲ್ಡ್ ಓನ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್. ಈಗ ಇರುವಂತಹ ಪ್ರಶ್ನೆ, ಯಾವ ಕಾರಣಕ್ಕಾಗಿ ಈ ವಿಶೇಷ ರಿಯಾಯಿತಿಯನ್ನ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರಿಗೆ ಸರ್ಕಾರ ಕೊಡ್ತಾ ಇದೆ ಅನ್ನುವಂಥದ್ದು. ಈ 30 ವರ್ಷಗಳ ಬದಲಿಗೆ 40 ವರ್ಷಕ್ಕೆ ಬಹುಶಃ ಹಾಗೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಲೆಕ್ಕಾಚಾರಗಳು, ಟೆಕ್ನಿಕಲ್ ಎರರ್ಸ್, ಬೇರೆ ಬೇರೆ ರೀತಿಯಲ್ಲಿ ತಪ್ಪುಗಳು, ಮೋಸಗಳು, ವಂಚನೆಗಳು ನಮ್ಮ ಸರ್ಕಾರಗಳಲ್ಲಿ ಹಾಗೆ ಆಗುತ್ತೆ. ಈಗಾಗಲೇ ನಮ್ಮ ಕಣ್ಣು ಮುಂದೆ ಇದೆ. ನೈಸ್ ರಸ್ತೆ ಇರಬಹುದು, ನ್ಯಾಷನಲ್ ಹೈವೇ ಅಥಾರಿಟಿ ಲಿಮಿಟೆಡ್ ನಡೆಸುವ ಹಲವಾರು ಹೆದ್ದಾರಿಗಳು ಖಾಸಗಿಯವರಿಗೆ ಇದೇ ತರಕ್ಕೆ ಕೊಟ್ಟಿರುವಂತಹ ಖಾಸಗಿಯಾಗಿ ನಿರ್ಮಾಣ ಮಾಡಿ ಬೂಟ್ ತರಹದ ಯೋಜನೆಗಳಿರಬಹುದು. ಅವು ಯೋಜನೆಗಳು ಕಂಪ್ಲೀಟ್ ಆಗಿ ಅವು ಸರ್ಕಾರಕ್ಕೆ ಮರಳಿಸಬೇಕಾದಂತಹ ಸಂದರ್ಭದಲ್ಲೂ ಸಹ ಮರಳಿಸದೆ ಈಗ್ಲೂ ಹೆಚ್ಚುವರಿಯಾಗಿ ಟೋಲ್ ಸಂಗ್ರಹಿಸ್ತಾ ಇರೋದನ್ನ ನಾವು ದೇಶಾದ್ಯಂತ, ರಾಜ್ಯಾದ್ಯಂತ ಮಾತ್ರವಲ್ಲದೆ ದೇಶಾದ್ಯಂತ ಕಾಣ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರುವಂತಹ ನೈಸ್ ರಸ್ತೆ ಇರಬಹುದು,
ಹುಬ್ಬಳ್ಳಿಯಿಂದ ಧಾರವಾಡದ ಬೈಪಾಸ್ ರಸ್ತೆ ಇರಬಹುದು, ಇವೆಲ್ಲವೂ ಸಹ ಅವರು ಖಾಸಗಿ ಕಂಪನಿಯವರು ಅನೇಕ ಸಂದರ್ಭಗಳಲ್ಲಿ ನಿಯಮಗಳನ್ನ ಮೀರಿ ಬೇರೆ ಬೇರೆ ತರಹದ ತಾಂತ್ರಿಕ ವಿಚಾರಗಳನ್ನ ಮುಂದೆ ಇಟ್ಟುಕೊಂಡು ಅವರು ಲಾಭ ಮಾಡಿಕೊಂಡಿರೋದನ್ನ ನಾವು ಕಾಣ್ತಾ ಬಂದಿದ್ದೇವೆ. ಹಾಗಾಗಿಯೇ ಇವತ್ತು ಈ 17 ಕಿಲೋಮೀಟರ್ಗಳ ಸುರಂಗ ಮಾರ್ಗ ಏನಿದೆ, ಇದು ಸಹ 30 ವರ್ಷಗಳಲ್ಲಿ ಬರುತ್ತೋ 40 ವರ್ಷಗಳಲ್ಲಿ ಸರ್ಕಾರಕ್ಕೆ ವಾಪಸ್ ಆಗುತ್ತೋ ಗೊತ್ತಿಲ್ಲ. ಆದರೆ ಸರ್ಕಾರ ಇದಕ್ಕೆ ಇಷ್ಟು ಹೆಚ್ಚುವರಿಯಾಗಿ ದುಡ್ಡನ್ನ ಕೊಡ್ತಾ ಇರುವಂತಹದ್ದು, ಹೆಚ್ಚುವರಿ ವರ್ಷಗಳನ್ನ ನೀಡ್ತಾ ಇರುವಂತಹದ್ದು ಯಾವ ರೀತಿಯ ಸಾರ್ವಜನಿಕ ಹಿತಾಸಕ್ತಿಯನ್ನ ಹೊಂದಿದೆ ಅನ್ನುವಂತಹದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಈ ಅಡಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಮೊದಲ ಹಂತದಲ್ಲಿ ಆಗ್ಲೇ ಹೇಳಿದ ಹಾಗೆ ಅವರು ಒಂದು 22,200 ಚಿಲ್ಲರೆ ಕೋಟಿ ರೂಪಾಯಿಗಳ ಅಂದಾಜು ಮೊತ್ತವನ್ನ ಅವರು ಬಿಡ್ ಮಾಡ್ತಾರೆ. ಆದ್ರೆ ಅಲ್ಲೊಂದು ಸಂಧಾನ ನಡೆದಾಗ ಅದು ಸುಮಾರು 22,000 ಕೋಟಿಗೆ ರೌಂಡ್ ಫಿಗರ್ ಆಗಿ ಬರುತ್ತೆ. ಆದ್ರೆ ಇನ್ನೊಂದು ಸಂದರ್ಭದಲ್ಲಿ ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಇದು 4,500 ಕೋಟಿ ರೂಪಾಯಿ ಹೆಚ್ಚಿಗಿದೆ. ಹಾಗಾಗಿ ಇಲ್ಲಿ ಮರು ಟೆಂಡರ್ ಯಾಕೆ ಕರೀಬಾರದು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸರ್ಕಾರದ ಅಧಿಕಾರಿಗಳಿಗೆ ಈ ತರ ಉತ್ತರ ಕೊಡ್ತಾರೆ. ಪ್ರಸ್ತುತ ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿ ಮತ್ತು ವರ್ಲ್ಡ್ ಪ್ರೈಸ್ ಇಂಡೆಕ್ಸ್ ನಲ್ಲಿ ಏರಿಕೆಯಿಂದಾಗಿ ಅದು ಯೂರೋ ದರ ಏರಿಕೆ ಮತ್ತು ಇತರೆ ಬೆಲೆ ಏರಿಕೆ ಆಗಿರುವ ಕಾರಣದಿಂದಾಗಿ ಮರು ಟೆಂಡರ್ ಕೈಗೊಂಡಲ್ಲಿ ಅಂದಾಜು ಮೊತ್ತವನ್ನು ಪರಿಷ್ಕರಿಸಬೇಕಾಗಿದ್ದು ಯೋಜನಾ ವೆಚ್ಚವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ಈಗ ಮರು ಟೆಂಡರ್ ಕರೀದೇ ಇರೋದಕ್ಕೆ ಅಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಿರುವಂತಹ ಯುದ್ಧ, ಯೂರೋ ಮತ್ತು ಡಾಲರ್ ನಲ್ಲಿ ಆಗಿರುವಂತಹ ಬೆಲೆಗಳ ಹೆಚ್ಚಳ, ಅಂದ್ರೆ ರೂಪಾಯಿ ಮೌಲ್ಯ ಕುಸಿದಿರುವಂತಹದ್ದು. ಹಾಗಾಗಿ ಬೇರೆ ಬೇರೆ ಕಾರಣದಿಂದಾಗಿ ನಾವು ಮರು ಟೆಂಡರ್ ಕರೆದ್ರೆ ಇದಕ್ಕೆ ಇನ್ನೂ ನಮ್ಮ ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಆವಾಗ ಇನ್ನೂ ಹೆಚ್ಚು ದುಡ್ಡು ಆಗುತ್ತೆ. ಹಾಗಾಗಿ ಈಗ L1 ಬಿಡುದಾರರು ಯಾರು ಬಂದಿದ್ದಾರೋ ಅವ್ರಿಗೆನೆ ಕೊಟ್ಟು ಬಿಡೋಣ ಅನ್ನುವಂತ ಒಂದು ತರಾತುರಿ ಇಲ್ಲಿ ಕಾಣಿಸ್ತಾ ಇದೆ. ಅವರೇ ಹೇಳ್ತಾರೆ, ಈ ಸುಧಾರಿತ BOOT ಅಂದ್ರೆ ಸುಧಾರಿತ ಮಾಡಿಫೈಡ್ ಬೂಟ್ ಮಾದರಿಯಲ್ಲಿ ಮೊದಲ ಬಾರಿಗೆ ಈ ತರಕ್ಕೆ ನಾವು ಕೈಗೊಳ್ತಾ ಇದ್ದೀವಿ. ಅಂದಾಜು ಪಟ್ಟಿಯಲ್ಲಿ ಬಂಡವಾಳ ಮೊತ್ತ ಮತ್ತು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಕೆಲವೊಂದು ಅಂಶಗಳನ್ನು ಕಲ್ಪಿಸಿಕೊಂಡು ತಯಾರಿಸಲಾಗಿದ್ದು, ಬಿಡ್ಡುದಾರರ ಸಂಭವನೀಯ ವೆಚ್ಚಗಳನ್ನು ಹೋಲಿಸಿದಾಗ ಅಂದಾಜು ಪಟ್ಟಿಗಳನ್ನು ಪರಿಷ್ಕರಿಸಿದಲ್ಲಿ ನಿಗದಿಪಡಿಸಬೇಕಾಗಿದ್ದ ಒಟ್ಟು ರಿಯಾಯಿತಿ ಮೌಲ್ಯವು ಹೆಚ್ಚಾಗುತ್ತದೆ. ಅಂದ್ರೆ ಹೀಗೆ ಅವರದೇ ಆದಂತ ಕಾರಣಗಳನ್ನ ಕೊಟ್ಟುಕೊಂಡು ಏನಾದ್ರೂ ಸರಿ ಆದಷ್ಟು ಬೇಗ L1 ಬಿಡ್ಡುದಾರರಾದ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರಿಗೆ ಈ ಯೋಜನೆಯನ್ನ ಅವರಿಗೆ ನಾವು ವಹಿಸಿ ಆದಷ್ಟು ಬೇಗ ಈ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ತರಾತುರಿಗೆ ಸರ್ಕಾರ ಬಂದಿರೋದು ನಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ಆಗ್ಲೇ ಹೇಳಿದ ಹಾಗೆ ಪ್ರತಿ ವರ್ಷ ಈ ಸುರಂಗ ಮಾರ್ಗದಲ್ಲಿ ಓಡಾಡುವಂತವರಿಗೆ ಟೋಲ್ ಬೆಲೆ ಜಾಸ್ತಿ ಆಗುತ್ತೆ. ಈಗ ಮೊದಲ ಹಂತದಲ್ಲಿ ಬಹುಶಃ 20 ರೂಪಾಯಿ 25 ರೂಪಾಯಿ ತನಕ ಇರಬಹುದು. ಆದ್ರೆ ಹೋಗ್ತಾ ಹೋಗ್ತಾ ಅದು 35 ರೂಪಾಯಿ ಪರ್ ಕಿಲೋಮೀಟರ್ ಆಗುತ್ತೆ. ಅಂದರೆ ಇನ್ನೊಂದು 4-5 ವರ್ಷ, ಆರಂಭವಾದ 4-5 ವರ್ಷಕ್ಕೇನೆ ಅದು 20-25 ರೂಪಾಯಿ ಪರ್ ಕಿಲೋಮೀಟರ್ ಆಗುತ್ತೆ. ಸಿಲ್ಕ್ ಬೋರ್ಡ್ ನಿಂದ ಬಳ್ಳಾರಿ ರಸ್ತೆ ST ಮಾಲ್ ತನಕ ಹೋಗ್ಬೇಕು ಅಂದ್ರೆ ಅದು ಸುಮಾರು 450ರಿಂದ 500 ರೂಪಾಯಿ ಖರ್ಚು ಬೀಳುತ್ತೆ. ಪ್ರತಿ ವರ್ಷವೂ ಅದರಲ್ಲಿ ಪರಿಷ್ಕರಣೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಸುರಂಗ ಮಾರ್ಗ ಯಾವ ರೀತಿಯಲ್ಲಿ ಬೆಂಗಳೂರಿನ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುತ್ತೆ, ಈ ಸುರಂಗ ಮಾರ್ಗ ಮಾಡೋದ್ರಿಂದಾಗಿ ಜನರಿಗಾಗಲಿ ಸರ್ಕಾರಕ್ಕಾಗಲಿ ಯಾವ ರೀತಿಯ ಉಪಯೋಗವಿದೆ, ಮತ್ತು ಈ ಸುರಂಗ ಮಾರ್ಗ ಈಗಾಗಲೇ ಲಾಲ್ಬಾಗ್ನ ಒಳಗಡೆ ಹೋಗ್ತಾ ಇದೆ. ಅಲ್ಲಿ ಲಾಲ್ಬಾಗ್ನಲ್ಲಿರುವಂತಹ ಒಂದು ಸಣ್ಣ ಬೆಟ್ಟ ಏನಿದೆ, ಕಲ್ಲಿನ ಬೆಟ್ಟ, ಆ ಕಲ್ಲಿನ ಬೆಟ್ಟ ಸಹ ಈ ಸುರಂಗ ಮಾರ್ಗಕ್ಕಾಗಿ ಆ ಕಲ್ಲಿನ ಬೆಟ್ಟದ ಪಕ್ಕದಲ್ಲಿರುವಂತಹ ಒಂದಷ್ಟು ಎಕರೆ ಪ್ರದೇಶವನ್ನ ಈ ಸುರಂಗ ಮಾರ್ಗಕ್ಕಾಗಿ ಬಳಸಲಾಗುತ್ತೆ ಅನ್ನುವಂತ ಕಾರಣದಿಂದಾಗಿ ಇದು ಪರಿಸರಕ್ಕೆ ಮಾರಕ ಅಂತೇಳಿ ಈಗಾಗಲೇ ಹಲವಾರು ಪರಿಸರವಾದಿಗಳು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಾದಂತಹ ತೇಜಸ್ವಿ ಸೂರ್ಯ ಅವರು ಸಹ ಈ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಸುರಂಗ ಮಾರ್ಗದ ವಿರುದ್ಧ ಮಾತನಾಡಿದ್ರು. ಆದರೆ ಈಗ ಅವರೆಲ್ಲರ ಮೌನ ಜನರನ್ನ ಪ್ರಶ್ನಿಸುವ ಹಾಗೆ ಮಾಡ್ತಾ ಇದೆ. ಆದರೆ ಈಗ ಅವರೆಲ್ಲರ ಮೌನ ಜನರಲ್ಲಿ ಸಂಶಯಗಳನ್ನ ಹುಟ್ಟಿಸ್ತಾ ಇದೆ. ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅವರು ಎಂಟರ್ ಆಗೋದಕ್ಕೆ ಮೊದಲು ಬಿಜೆಪಿ ಅವರ ವಿರೋಧವಿತ್ತು. ಈಗ ಬಿಜೆಪಿ ಅವರು ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ. DK ಶಿವಕುಮಾರ್ ಅವರಿಗೆ ಈ ಯೋಜನೆ ವಿಚಾರವಾಗಿ ವಿರುದ್ಧ ಬರುವಂತವರೇ ಇಲ್ಲ ಅನ್ನುವಂತಹ ಒಂದು ವಾತಾವರಣವನ್ನ ಸರ್ಕಾರ ಯಾವುದೋ ಒಂದು ತಂತ್ರಗಾರಿಕೆಯಲ್ಲಿ ಸೃಷ್ಟಿಸಿದೆ ಅನ್ನುವಂತಹ ಅನುಮಾನಗಳು ಬರ್ತಿವೆ. ಬೆಂಗಳೂರಿನ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕೆ ಇಲ್ಲಿ ಮೆಟ್ರೋ ಯೋಜನೆಗೆ
ಇನ್ನೊಂದಷ್ಟು ಬಲ ಕೊಡಬೇಕು. ಅಂದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ರೀತಿಯಲ್ಲಿ ಹೆಚ್ಚಿನ ನಗರ ಸಾರಿಗೆ ಬಸ್ಗಳನ್ನ ಮೆಟ್ರೋ ಸ್ಟೇಷನ್ಗಳಿಗೆ ಬರುವ ಹಾಗೆ ಮಾಡಬೇಕು. ಮತ್ತೆ ಮೆಟ್ರೋ ಸ್ಟೇಷನ್ಗಳಿಂದ ಹತ್ತಿರದ ಜಾಗಗಳಿಗೆ ಒಂದು ಸಣ್ಣ ಸಣ್ಣ ಗಾಡಿಗಳನ್ನ ಬಿಟ್ಟು ಜನರು ಸುಲಭವಾಗಿ ಮೆಟ್ರೋ ಸ್ಟೇಷನ್ಗೆ ಬರುವ ಹಾಗೆ ಮಾಡಬೇಕು. ಅದೇ ರೀತಿಯಲ್ಲಿಯೇ ಬೆಂಗಳೂರು ನಗರದಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ, ಅದರಲ್ಲೂ ಟೂ ವೀಲರ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಈ ನಗರವನ್ನ ಒಂದು ವಯಬಲ್ ಸಿಟಿಯಾಗಿ ಬದುಕೋದಿಕ್ಕೆ ಸೂಕ್ತವಾದಂತಹ ಒಂದು ನಗರವನ್ನಾಗಿ ಮಾಡೋದಿಕ್ಕೆ ಹೆಚ್ಚು ಜನ ತಾವು ಕೆಲಸ ಮಾಡುವ ಜಾಗಗಳಿಗೆ ಅಲ್ಲಿ ಮನೆಗಳನ್ನ ಮಾಡಿಕೊಂಡು ಹತ್ತಿರ ತಾವು ವಾಸ ಮಾಡುವಂತಹ ಸ್ಥಳಗಳಿಗೆ ಹತ್ತಿರದಲ್ಲಿಯೇ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುವಂತಹ, ತಮ್ಮ ಕೆಲಸಗಳಿಗೆ ನೌಕರಿಗೆ ಹೋಗುವಂತಹ ಕಾರ್ಯಗಳಿಗೆ ಚಾಲನೆ ಕೊಡಬೇಕು. ಬೆಂಗಳೂರು ನಗರ ಸಾರಿಗೆ ಏನಿದೆ BMTC ಅದನ್ನ ಮತ್ತಷ್ಟು ಸುಧಾರಿತ ಮಾಡಬೇಕು. ಹಾಗೇನೆ ಸಬರ್ಬನ್ ರೈಲ್ವೆ, ಬೆಂಗಳೂರು ಸುತ್ತಮುತ್ತಲ ಸಬರ್ಬನ್ ರೈಲ್ವೆಯ ಯೋಜನೆಗಳನ್ನ ರೂಪಿಸಬೇಕು. ಹೀಗೆ ಹತ್ತಾರು ದಾರಿಗಳಿವೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರಳವಾದ ಮತ್ತು ಕಡಿಮೆ ವೆಚ್ಚದ ಯೋಜನೆಗಳಿಗೆ ನಮ್ಮ ಸರ್ಕಾರಗಳು ಮನಸ್ಸು ಮಾಡೋದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಗಳು ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಜನರ ಮುಂದೆ ಇಟ್ಟು ಇದರಿಂದ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಇವರು ಸಮಸ್ಯೆಗಳನ್ನ ಸೃಷ್ಟಿಸುವವರು ಅಥವಾ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡುವವರು ಇದ್ದಾರೆ ಹೊರತು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೊಳ್ಳೋರಲ್ಲ ಅನ್ನುವಂತ ವಿಚಾರ ಇವತ್ತು ಜನರ ಮಧ್ಯೆ ಓಡಾಡ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಯೋಜನೆಯಿಂದ ಯಾರಿಗೂ ಉಪಯೋಗ ಮತ್ತು DK ಶಿವಕುಮಾರ್ ಅವರು ಯಾಕೆ ಅದಾನಿಯವರ ವಿರುದ್ಧವಾಗ್ಲಿ ಅಂಬಾನಿಯವರ ವಿರುದ್ಧವಾಗ್ಲಿ ತಮ್ಮ ಪಕ್ಷದ ಪರಮೋಚ್ಚ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ರೀತಿಯಲ್ಲಿ, ಸೋನಿಯಾ ಗಾಂಧಿ ಅವರ ರೀತಿಯಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ರೀತಿಯಲ್ಲಿ ಯಾಕೆ ಅವರು ವಿರೋಧಿಸೋದಿಲ್ಲ? ಇವೆಲ್ಲವನ್ನ ಇಟ್ಕೊಂಡು ನೋಡಿದಾಗ ಇದೊಂದು ರೀತಿಯಲ್ಲಿ ಪೂರ್ವಯೋಜಿತ ಮತ್ತು ಜನರಿಗೆ ಅಷ್ಟೇನೂ ಉಪಯೋಗಕಾರಿ ಅಲ್ಲದ ಯೋಜನೆ ಅಂತ ಕಾಣಿಸ್ತಾ ಇದೆ. ವೀಕ್ಷಕರೇ, ಇವಿಷ್ಟು ಈ ವಿಚಾರವಾಗಿ ದಿ ಫೈಲ್ ಸಂಗ್ರಹಿಸಿರುವಂತಹ ಸರ್ಕಾರಿ ದಾಖಲೆಗಳ ಆಧಾರದ ಮೇಲೆ ಈ ಯೋಜನೆಯ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತೆ ಈ ಯೋಜನೆ ಕಾರ್ಯರೂಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಥವಾ ಯೋಜನೆ ವಿಚಾರವಾಗಿ ಬೇರೆ ಯಾವುದಾದ್ರೂ ಅದು ತಿರುವುಗಳನ್ನ ಪಡೆದುಕೊಂಡಾಗ ಸರ್ಕಾರದ ದಾಖಲೆಗಳ ಆಧಾರದ ಮೇಲೆಯೇ ಆ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.